ನೋಡಿ ಇದು ಕಂಚು ಹೇಗೆ ಸಾರಿ ಫೈಬರ್ ಈಗ ಸಹ ಅರ್ಧ ಮೂರ್ತಿ ಉಂಟಲ್ಲ ಸೊಂಟಕ್ಕಿಂತ ಕೆಳಗೆ ಕಂಪ್ಲೀಟ್ ಫೈಬರ್ ಅಂತೇಳಿ ನಾವು ಅದು ಜಗಜಾಗಿರು 400 ಅಡಿ ಎತ್ತರದ ಬಂಡೆ ಮೇಲೆ ಅದರ ಮೇಲ್ಗಡೆ 33 ಅಡಿ ಎತ್ತರದ ವಿಗ್ರಹ ಪ್ಲಾಸ್ಟಿಕ್ ಫೈಬರ್ದು ಆದ್ರೆ 2 ಮಳೆಗಾಲ ತಡ್ಕೊಳ್ಳುತ್ತಾ ಸ್ವಾಮಿ? 1 ಮಳೆಗಾಲ ತಡ್ಕೊಳ್ಳುತ್ತಾ? ಅಂತ ಬಿಸಿಲು ಗಾಳಿಗೆ ಯಾವ್ದಾರ ಪ್ಲಾಸ್ಟಿಕ್ ಫೈಬರ್ ಆದ್ರೆ ತಡ್ಕೊಳ್ಳುತ್ತಾ? ನೀವೆಲ್ಲ ಏನು ಈ ಪರಶುರಾಮನ ಬೆಟ್ಟ ಇದೆ ಅದಂಗೆ ಇರಬೇಕದು. ಅದರಲ್ಲೇ ಎಲೆಕ್ಷನ್ ಯಾವುದನ್ನ ಕಾಂಗ್ರೆಸ್ ಹೇಳ್ತಾ ಇತ್ತು, ಫೈಬರ್ 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 ಅಂತ ಏನು ಕಾಂಗ್ರೆಸ್ ಹೇಳ್ತಾ ಇದ್ರು, ಈ ಆರೋಪ ಇವತ್ತು ಕುಸಿದು ಬಿದ್ದಿದೆ. ಸ್ವತಃ ಸರ್ಕಾರದ ಪೊಲೀಸ್ ಇಲಾಖೆಯ ಚಾರ್ಜ್ ಶೀಟ್ ನಲ್ಲಿ ವಿವರವಾಗಿ ಅದನ್ನು ಹೇಳಿದ್ದಾರೆ. ಇದು ಫೈಬರ್ ಅಲ್ಲ, ಇದು ಹಿತ್ತಾಳೆ ಅನ್ನೋದನ್ನು ಅವರು ಸ್ಪಷ್ಟ ಮಾಡಿದ್ದಾರೆ. ಕಾರ್ಕಳದ ಪರಶುರಾಮನ ಮೂರ್ತಿ ಹೆಸರಿನಲ್ಲಿ ಕಳೆದ 2 ವರ್ಷಗಳಿಂದಲೂ ವಿವಾದ ಸೃಷ್ಟಿಯಾಗಿತ್ತು. ಪರಶುರಾಮನನ್ನ ಫೈಬರ್ನಿಂದ ಮಾಡಿಲ್ಲ ಅನ್ನೋದು ಇದೀಗ ಕಾರ್ಕಳ ಪೊಲೀಸರ ತನಿಖೆಯಿಂದ ಬಯಲಾಗಿದೆ. ಕಳೆದ 2 ವರ್ಷಗಳಿಂದ ಫೈಬರ್ ಅಂತ ಆರೋಪಿಸ್ತಾ ಇದ್ದ ಕಾಂಗ್ರೆಸ್ ನಾಯಕರಿಗೆ ಮುಖಭಂಗವಾಗಿದೆ. ಅದರಲ್ಲೂ ಫೈಬರ್ ಅಂತ ಪರಶುರಾಮನಿಗೆ ಅವಮಾನಿಸಿದ ಮುನಿಯಾಲಿಗೆ ಇದೀಗ ಸಂಕಷ್ಟ ಎದುರಾಗಿದೆ. ರಾಜಕೀಯದ ದುರಾಸೆಗೆ ಕಾರ್ಕಳವನ್ನೇ ಬಲಿ ಕೊಟ್ಟವರು ಜನತೆಯ ಮುಂದೆ ತಲೆ ಎತ್ತದಂತಾಗಿದೆ. ಪರಶುರಾಮ ಕರಾವಳಿಯ ಸೃಷ್ಟಿಕರ್ತ. ಪರಶುರಾಮನನ್ನ ದೇವರ ಪ್ರತಿರೂಪದಂತೆ ಕರಾವಳಿಗರು ನೋಡ್ತಾರೆ. ಪರಶುರಾಮನಿಂದ ಸೃಷ್ಟಿಯಾದ ನಾಡಲ್ಲೇ ಪರಶುರಾಮನ ಥೀಮ್ ಪಾರ್ಕ್ ನಿರ್ಮಾಣವಾಗಿತ್ತು. ಭಾರತದ ಪ್ರಮುಖ ಪ್ರವಾಸಿ ತಾಣವೂ ಇದಾಗಿತ್ತು. ದೇಶದ ಮೂಲೆ ಮೂಲೆಗಳಿಂದಲೂ ಪ್ರವಾಸಿಗರ ದಂಡು ಕಾರ್ಕಳಕ್ಕೆ ಹರಿದು ಬಂದಿತ್ತು. ನಿತ್ಯವೂ ಬೈಲೂರು ಸಮೀಪದ ಉಮಿಕಲ್ಲು ಬೆಟ್ಟದಲ್ಲಿ ಹಬ್ಬದ ಸಂಭ್ರಮ. ಪರಶುರಾಮ ಥೀಮ್ ಪಾರ್ಕ್ ಕರಾವಳಿಗೆ ಹೊಸ ಮೆರುಗು ತಂದಿತ್ತು. ನೂರಾರು ಜನರು ಪರಶುರಾಮನ ಹೆಸರಿನಲ್ಲಿ ಬದುಕು ಕಟ್ಟಿಕೊಂಡಿದ್ರು. ಒಂದಿಷ್ಟು ಮಂದಿ ಜಾಗ ಖರೀದಿಸಿ ವ್ಯಾಪಾರ ವ್ಯವಹಾರ ಆರಂಭಿಸಿದ್ರು. ಪರಶುರಾಮ ಥೀಮ್ ಪಾರ್ಕ್ ಕಾರ್ಕಳ ಮಾತ್ರವಲ್ಲ, ಇಡೀ ಕರಾವಳಿಯ ಪ್ರಮುಖ ಪ್ರವಾಸಿ ತಾಣವಾಗಿ ತೆರೆದುಕೊಂಡಿತ್ತು. ಇಲ್ಲಿಗೆ ಬರುವ ಪ್ರವಾಸಿಗರು ಕಾರ್ಕಳ ಶಾಸಕರಾದ ಸುನಿಲ್ ಕುಮಾರ್ ಅವರನ್ನ ಗುಣಗಾನ ಮಾಡಿದ್ರು. ಅಷ್ಟೇ ಯಾಕೆ, ಫೈಬರ್ ಅಂತ ಆರೋಪಿಸಿದ್ದ ಉದಯ್ ಕುಮಾರ್ ಮುನಿಯಾಲು ಕೂಡ ಸುನಿಲ್ ಕುಮಾರ್ ಅವರ ಕಾರ್ಯವೈಖರಿಯನ್ನ ಕೊಂಡಾಡಿದ್ರು. ಇಂಚಿನ ಒಂಜಿ ಜಾಗಡ್ ಪರಶುರಾಮನ ಪ್ರತಿಮೆನ ಇಂಚ ಒಂಜಿ ಸ್ಥಾಪಿಸವಲಿ, ಇಂಚ ಒಂಜಿ ಮಲ್ಪೋಲಿ ಪನ್ಪುರ ಮಲ್ಲ ಕನಸನ ಎನ್ನದು ಇನಿ ಸಾಕಾರ ಮಲ್ತಿನ ಗೌರವಾನ್ವಿತ ಸಚಿವರೇಗಲ ಬೊಕ್ಕ ಐತ ಪಿರೌಡು ಕೆಲಸ ಮಲ್ದ ಇಜ್ರ ಏತು ಕಾಣದ ಕೈಗಳು ಐತ ಪಿರೋಡು ಕೆಲಸ ಮಲ್ತಿಪ್ಪರವು ಅಗಲಿನ ಮಾತೇರ್ಲ ಏನು ಹೃದಯಪೂರ್ವಕವಾದ ಅಭಿನಂದಿಸಬೆ. ದೇಬಂಡ ಪರಶುರಾಮನ ಬಗ್ಗೆ ನಮ್ಮ ಕೇಳಿದ ಪುಸ್ತಕ ಓದುದ ಆಂದ ಇನಿ ನಮ್ಮನ ಜೀವಿತವಾದಿಡು ಒಂದೇನು ದೃಷ್ಟಾಂತವಾದ ತುವರಾಪಣೊಂದು ಎನ್ನ ಕಲ್ಪನೆ ಹಿಡಿದಿಜಿ ಬೊಕ್ಕ ಏರ ಕಲ್ಪನೆ ಹಿಡಿತರ ಹಿಂಗೆ ಗೊತ್ತುಜಿ ಇನಿ ಅವು ಸಾಕಾರ ಆತನೇಕ ಮಸ್ತ್ ಸಂತೋಷ ಆವೊಂದುಂಡು. ಪರಶುರಾಮನ ಥೀಮ್ ಪಾರ್ಕ್ನಿಂದಾಗಿ ಕಾರ್ಕಳದಲ್ಲಿ ನಿತ್ಯವೂ ಹಬ್ಬದ ಸಂಭ್ರಮ. ಆದರೆ ಇಂಥ ಸಂಭ್ರಮಕ್ಕೆ ಕೊಳ್ಳಿ ಇಟ್ಟಿದ್ದು ಬೇರಾರೂ ಅಲ್ಲ, ಕಾರ್ಕಳ ವಿಧಾನಸಭೆಯ ಕಳೆದ ಬಾರಿಯ ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿ ಫೈಬರ್ ಖ್ಯಾತಿಯ ಮುನಿಯಾಲ್ ಉದಯ್ ಕುಮಾರ್ ಶೆಟ್ಟಿ. ಚುನಾವಣೆಗೆ ಕೇವಲ 10 ದಿನ ಇರೋವರೆಗೂ ಬಿಜೆಪಿಯಲ್ಲೇ ಇದ್ದ ಮುನಿಯಾಲು ಟಿಕೆಟ್ ಸಿಗುತ್ತಲೇ ತನ್ನನ್ನ ಸಾಕಿ ಬೆಳೆಸಿದ್ದ ಬಿಜೆಪಿ ಪಕ್ಷಕ್ಕೆ ಮಾತ್ರವಲ್ಲ, ಕಾರ್ಕಳಕ್ಕೂ ಕೂಡ ಮಸಿ ಬೆಳೆದಿದ್ರು. ಕೇವಲ ತನ್ನ ಸ್ವಾರ್ಥಕ್ಕಾಗಿ ಜನ ಯಾವುದನ್ನು ಕೂಡ ಬಲಿ ಕೊಡ್ತಾರೆ ಅನ್ನೋದಕ್ಕೆ ಇದೀಗ ಕಾರ್ಕಳದ ಪರಶುರಾಮನ ಥೀಮ್ ಪಾರ್ಕ್ಗಿಂತ ಬೆಸ್ಟ್ ಎಕ್ಸಾಂಪಲ್ ಬೇರೊಂದಿಲ್ಲ. ದ್ವೇಷದ ರಾಜಕಾರಣಕ್ಕೆ ಅಭಿವೃದ್ಧಿಯನ್ನು ಸಹಿಸಲಿಕ್ಕೆ ಸಾಧ್ಯ ಆಗದಲೇ ಇರುವಂತ ಕಾಂಗ್ರೆಸ್ಸಿಗರು ವಿನಾಕಾರಣ ಪರಶುರಾಮನ ಮೂರ್ತಿಯನ್ನ ಫೈಬರ್ ಅಂತೇಳಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಪಪ್ರಚಾರಗಳನ್ನು ಮಾಡ್ತಾ ಬಂದರು. ಇಡೀ ರಾಜ್ಯಾದ್ಯಂತ ಇದೊಂದು ಫೈಬರ್ ಮೂರ್ತಿ ಅಂತಲೇ ಸೃಷ್ಟಿ ಮಾಡಿ ಇಡೀ ಪ್ರವಾಸೋದ್ಯಮವನ್ನು ಕಾಂಗ್ರೆಸ್ ವ್ಯವಸ್ಥಿತವಾಗಿ ಹಾಳು ಮಾಡಿತ್ತು. ನಾನು ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಕೂಡ ಬರೆದಿದ್ದೆ, ಒಂದು ಒಳ್ಳೆಯ ತನಿಖೆಯನ್ನು ಮಾಡಿ ಇದನ್ನು ಬೇಗ ಪ್ರವಾಸೋದ್ಯಮಕ್ಕೆ ಬಿಟ್ಕೊಡಿ ಅಂತ ಹೇಳಿದರೂ ಕೂಡ ಇದು ಯಾವುದನ್ನೂ ಕೂಡ ಕೇಳದೆ 2 ವರ್ಷ ಕಾಲಹರಣವನ್ನು ಕಾಂಗ್ರೆಸ್ಸಿಗರು ಮಾಡಿದರು. ಇವತ್ತು ಭಾಳ ಸ್ಪಷ್ಟ ಆಗಿದೆ, ಪರಶುರಾಮನ ಮೂರ್ತಿ ಫೈಬರ್ ಅಂತೇಳಿ ಏನು ಕಾಂಗ್ರೆಸ್ಸಿಗರು ಅಪಪ್ರಚಾರಗಳನ್ನು ಮಾಡ್ತಾ ಇದ್ರು, ಸ್ವತಃ ಸರ್ಕಾರದ ಪೊಲೀಸ್ ಇಲಾಖೆಯ ಚಾರ್ಜ್ ಶೀಟ್ನಲ್ಲಿ ವಿವರವಾಗಿ ಅದನ್ನು ಹೇಳಿದ್ದಾರೆ. ಇದು ಫೈಬರ್ ಅಲ್ಲ, ಇದು ಹಿತ್ತಾಳೆ ಅನ್ನೋದನ್ನು ಅವರು ಸ್ಪಷ್ಟ ಮಾಡಿದ್ದಾರೆ. ಪರಶುರಾಮ ಥೀಮ್ ಪಾರ್ಕ್ ಉದ್ಘಾಟನೆಯ ದಿನದಂದು ಹಾಡಿ ಹೊಗಳಿದ್ದ ಮುನಿಯಾಲ್ ಉದಯ್ ಕುಮಾರ್ ಶೆಟ್ಟಿ ಕಳೆದ 2 ವರ್ಷಗಳ ಅವಧಿಯಲ್ಲಿ ಪರಶುರಾಮನ ಥೀಮ್ ಪಾರ್ಕ್ ವಿಚಾರದಲ್ಲಿ ನಡೆಸಿದ್ದು ಘೋರ ಅಪಚಾರ. ಯಾರೇ ಆದರೂ ಆ ಮೂರ್ತಿಯನ್ನು ನೋಡಿದ್ರೆ ಸಾಕು, ಅದು ಲೋಹದ ಮೂರ್ತಿ ಅನ್ನೋದು ಸ್ಪಷ್ಟವಾಗುತ್ತೆ. ಹಿತ್ತಾಳೆಯದ್ದೋ ಕಂಚಿನದ್ದೋ ಅನ್ನೋದನ್ನ ತಜ್ಞರೇ ಹೇಳಬೇಕು. ಆದರೆ ಅದು ಫೈಬರ್ ಮೂರ್ತಿ ಅಲ್ಲ ಅನ್ನೋದು ಪುಟಾಣಿ ಮಕ್ಕಳು ಕೂಡ ಹೇಳ್ತಾವೆ.
ಮೊದಲೇ ಗುತ್ತಿಗೆದಾರರಾಗಿರೋ ಮುನಿಯಾಲು ರಸ್ತೆಗೆ ಡಾಂಬರ್ ಬದಲು ಫೈಬರ್ ಬಳಸುವಂತೆ ಪರಶುರಾಮನ ಮೂರ್ತಿಯನ್ನು ಫೈಬರ್ನಿಂದ ಮಾಡಿರಬೇಕು ಅನ್ನೋ ಕಾರಣಕ್ಕೆ ಇಂಥ ಗಂಭೀರ ಆರೋಪ ಮಾಡಿರಬೇಕು. ಕಾರ್ಕಳದಲ್ಲಿ ಜನನಾಯಕ ಆಗೋದಕ್ಕೆ ಹೊರಟು ಈ ಕಾಂಗ್ರೆಸ್ ಮುಖಂಡ ಮುನಿಯಾಲಿಗೆ ಕನಿಷ್ಠ ಜ್ಞಾನವಾದರೂ ಇರಬೇಕಲ್ವಾ? ಬೈಲೂರಿನ ಉಮಿಕಲ್ಲು ಬೆಟ್ಟದ ಮೇಲೆ ಲೋಹದ ಮೂರ್ತಿಯೇ ಅಲುಗಾಡುತ್ತೆ. ಅಷ್ಟೊಂದು ತೀವ್ರತೆಯಲ್ಲಿ ಗಾಳಿ ಬೀಸುತ್ತೆ, ಧಾರಾಕಾರ ಗಾಳಿ ಮಳೆ ಸುರಿಯುತ್ತೆ. ಆದರೆ 100 ಅಡಿ ಎತ್ತರದ ಬೆಟ್ಟದ ಮೇಲೆ ಫೈಬರ್ ಮೂರ್ತಿಯನ್ನು ನಿಲ್ಲಿಸೋದಕ್ಕೆ ಸಾಧ್ಯವೇ? ಯಾರೇ ಆದರೂ ಒಮ್ಮೆ ಈ ಬೆಟ್ಟದ ಮೇಲೆ ನಿಂತು ನೋಡಿದ್ರೆ ಖಂಡಿತ ಇಂಥದ್ದೊಂದು ಸುಳ್ಳು ಆರೋಪವನ್ನ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ನಾನು ಸಾರ್ವಜನಿಕರಿಗೆ ಕೇಳ್ತಾನೆ, ನಿಮ್ಮೆಲ್ಲರ ಬಂಧುಗಳಿಗೆ ಕೇಳ್ತಾನೆ, 400 ಅಡಿ ಎತ್ತರದ ಬಂಡೆ ಮೇಲೆ ಅದರ ಮೇಲ್ಗಡೆ 33 ಅಡಿ ಎತ್ತರದ ವಿಗ್ರಹ ಪ್ಲಾಸ್ಟಿಕ್ದು ಫೈಬರ್ದು ಆದ್ರೆ 2 ಮಳೆಗಾಲ ತಡ್ಕೊಳ್ಳುತ್ತಾ ಸ್ವಾಮಿ? 1 ಮಳೆಗಾಲ ತಡ್ಕೊಳ್ಳುತ್ತಾ? ಅಂತ ಬಿಸಿಲು ಗಾಳಿಗೆ ಯಾವ್ದಾರ ಪ್ಲಾಸ್ಟಿಕ್ ಫೈಬರ್ ಆದ್ರೆ ತಡ್ಕೊಳ್ಳುತ್ತಾ? ಪ್ಲಾಸ್ಟಿಕ್ ಅಂತ ಹೇಳಿದ್ರು, ಆಮೇಲೆ ಅದು ಫೈಬರ್ ಅಂತ ಹೇಳಿದ್ರು. ದುರಂತ ಏನು ಗೊತ್ತಾ? ಈ ಹಿಂದೆಯೇ ಸುರತ್ಕಲ್ನ NITK ತಜ್ಞರು ಖುದ್ದು ಪರಶುರಾಮನ ಮೂರ್ತಿಯ ಸ್ಯಾಂಪಲ್ಗಳನ್ನ ಪಡೆದು ವರದಿ ಕೊಟ್ಟಿದ್ರು. ಈ ವರದಿಯಲ್ಲಿ ಇದು ಫೈಬರ್ ಮೂರ್ತಿಯಲ್ಲ, ಬದಲಾಗಿ ಲೋಹದ ಮೂರ್ತಿ. ಈ ಮೂರ್ತಿ ತಯಾರಿಕೆಗೆ 80% ತಾಮ್ರ ಹಾಗೂ 20% ಜಿಂಕ್ ಬಳಕೆ ಮಾಡಲಾಗಿದೆ ಅಂತ ವರದಿ ಕೊಟ್ಟಿದ್ರು. ತಜ್ಞರು ಕೊಟ್ಟ ವರದಿಯ ನಂತರವೂ ಮುನಿಯಾಲ್ ಮಾತ್ರ ಫೈಬರ್ ಮೂರ್ತಿ ಅನ್ನೋದನ್ನ ನಿಲ್ಲಿಸಲೇ ಇಲ್ಲ. ಈಗ ನಿಮ್ಗೆಲ್ಲ ಗೊತ್ತಿದ್ದು, ನಾವು ಹೇಳ್ತಿದ್ದು ಫೈಬರ್ ಮೂರ್ತಿ ಅಂತ. ಈಗ ಸತ್ಯ ಆಯ್ತು. ಈಗ ಸಹ ಅರ್ಧ ಮೂರ್ತಿ ಉಂಟಲ್ಲ ಸೊಂಟಗಿಂತ ಕೆಳಗೆ ಕಂಪ್ಲೀಟ್ ಫೈಬರ್ ಅಂತೇಳಿ ನಾವು ಅದು ಜಗಜಾಗಿರು. ಮುನಿದನ ಕಾರ್ಕಳದ ಪರಶುರಾಮ, ಫೈಬರ್ ಮುನಿಯಾಲಿಗೆ ಸಂಕಷ್ಟ. ಕಾರ್ಕಳದ ಪರಶುರಾಮ ಥೀಮ್ ಪಾರ್ಕ್ ದಕ್ಷಿಣ ಭಾರತದ ಪ್ರಮುಖ ಪ್ರವಾಸಿ ತಾಣ ಆಗ್ತಾ ಇತ್ತು. ಕಳೆದ 2 ವರ್ಷಗಳ ಅವಧಿಯಲ್ಲಿ ಥೀಮ್ ಪಾರ್ಕ್ ಮಾತ್ರವಲ್ಲ, ಸುತ್ತಮುತ್ತಲಿನ ಪ್ರದೇಶ ಸಾಕಷ್ಟು ಅಭಿವೃದ್ಧಿ ಕಾಣ್ತಾ ಇತ್ತು. ಕಾರ್ಕಳ ತಾಲೂಕು ಪ್ರವಾಸೋದ್ಯಮದ ಹಾಟ್ಸ್ಪಾಟ್ ಆಗಿರ್ತಿತ್ತು. ಪ್ರವಾಸೋದ್ಯಮದ ಜೊತೆಗೆ ಕಾರ್ಕಳ ಆರ್ಥಿಕತೆಯು ಅಭಿವೃದ್ಧಿ ಕಾಣ್ತಿತ್ತು. ಖಾಸಗಿ ಸಹಭಾಗಿತ್ವದಲ್ಲಿ ಅದೆಷ್ಟೋ ಉದ್ಯಮ ಕಾರ್ಕಳದಲ್ಲಿ ತೆರೆದಿತ್ತು. ಆದರೆ ಪರಶುರಾಮನ ಮೂರ್ತಿ ವಿಚಾರದಲ್ಲಿ ಮುನಿಯಾಲ್ ಉದಯ್ ಕುಮಾರ್ ಶೆಟ್ಟಿ ಹೇಳಿದ ಒಂದೇ ಒಂದು ಸುಳ್ಳು ಇಡೀ ಕಾರ್ಕಳವನ್ನೇ ಅಭಿವೃದ್ಧಿ ಶೂನ್ಯವಾಗಿಸಿದೆ. ಕಳೆದ ಚುನಾವಣೆಯಲ್ಲಿ ಪರಶುರಾಮನ ಫೈಬರ್ ಮೂರ್ತಿಯ ಹೆಸರು ಕೇಳಿ ಜನರಿಂದ ಮತ ಕೇಳಿದ್ದ ಮುನಿಯಾಲು ಇನ್ನು ಮುಂದೆ ಕಾರ್ಕಳದ ಜನರಿಗೆ ಮುಖ ತೋರಿಸೋದಕ್ಕೆ ಸಾಧ್ಯವೇ? ಫೈಬರ್ ಮೂರ್ತಿ ಅಂತ ಸುಳ್ಳು ಹೇಳಿದ್ದ ಇಂಥ ನಾಯಕನನ್ನ ಜನ ಪ್ರಶ್ನಿಸದೇ ಇರೋದಕ್ಕೆ ಸಾಧ್ಯವೇ? ಹಿಂದುತ್ವದ ಭದ್ರಕೋಟೆ ಅನಿಸ್ಕೊಂಡಿರೋ ಕಾರ್ಕಳದಲ್ಲಿ ಪರಶುರಾಮನಿಗೆ ಅನ್ಯಾಯವಾಗಿದೆ ಅಂತ ಸುಳ್ಳು ಹೇಳಿ ಮತ ಕೇಳಿದ್ರೆ ಜನ ತನ್ನ ಕೈ ಹಿಡಿತಾರೆ ಅನ್ನೋ ಭ್ರಮೆಯನ್ನ ಕಾರ್ಕಳದ ಜನತೆ ಕಳೆದ ಚುನಾವಣೆಯಲ್ಲೇ ಸುಳ್ಳಾಗಿಸ್ಬಿಟ್ಟಿದ್ರು. ಆದರೆ ಚುನಾವಣೆ ನಡೆದ 2 ವರ್ಷದಲ್ಲೇ ಮುನಿಯಾಲು ನಿಜ ಬಣ್ಣ ಬಯಲಾಗಿದೆ. ಇದಕ್ಕೆಲ್ಲ ಪರಶುರಾಮನ ಶಾಪವೇ ಕಾರಣ ಅಂತಿದ್ದಾರೆ ಕಾರ್ಕಳದ ಜನ. ಕರ್ನಾಟಕದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರನ್ನ ಕಾರ್ಕಳಕ್ಕೆ ಕರೆತಂದಿದ್ದ ಮುನಿಯಾಲು DKಶಿ ಎದುರಲ್ಲೇ ಪರಶುರಾಮನದ್ದು ಫೈಬರ್ ಮೂರ್ತಿ ಅಂತ ಹೇಳಿಕೆ ಕೊಟ್ಟಿದ್ದನ್ನ ಜನ ಮರೆಯೋದಕ್ಕೆ ಸಾಧ್ಯವೇ? ನಂತರ DK ಶಿವಕುಮಾರ್ ಕೂಡ ಸ್ಥಳೀಯ ಕಾಂಗ್ರೆಸ್ ನಾಯಕರ ಮಾತನ್ನ ಕೇಳಿ ರುಂಡವಿಲ್ಲದೆ ಬೆಟ್ಟದ ಮೇಲೆ ಇರುವ ಪರಶುರಾಮನನ್ನ ಮುಂದಿನ ಚುನಾವಣೆವರೆಗೂ ಹೀಗೆ ಇರೋದಕ್ಕೆ ಬಿಡಿ, ಅದನ್ನ ನೋಡಿಯೇ ಕಾರ್ಕಳದ ಜನತೆ ಮುಂದಿನ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡ್ತಾರೆ ಅನ್ನೋ ಹೇಳಿಕೆ ಕೊಟ್ಟು ಬಿಟ್ಟಿದ್ರು. ಆದರೆ DKಶಿ ಹೇಳಿದ್ದ ಆ ಒಂದು ಮಾತು ಕಾರ್ಕಳದ ಕಾಂಗ್ರೆಸ್ ಪಕ್ಷಕ್ಕೆ ಮುಳುವಾಗಿದೆ. ಪರಶುರಾಮನ ಹೆಸರಿನಲ್ಲಿ ಕಾಂಗ್ರೆಸ್ ನಾಯಕರು ಎಂಥ ನೀಚ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಕಾರ್ಕಳದ ಜನರ ಅರಿವಿಗೆ ಬಂದಿದೆ. ನೀವೆಲ್ಲ ಏನು ಈ ಪರಶುರಾಮನ ಬೆಟ್ಟ ಇದೆ ಅದು ಹಂಗೆ ಇರಬೇಕದು. ಅದರಲ್ಲೇ ಎಲೆಕ್ಷನ್ ಈ ಕ್ಷೇತ್ರದಲ್ಲಿ ಅದನ್ನ ನೋಡೇ ಈ ಜನ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿ ಆಯ್ಕೆ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. ಕಾಂಗ್ರೆಸ್ ನಾಯಕರು ಕಾರ್ಕಳದಲ್ಲಿ ಎಂಥ ನಾಟಕ ಮಾಡಿದ್ರು ಅನ್ನೋದು ಪೊಲೀಸರ ತನಿಖೆಯಿಂದಲೂ ಸ್ಪಷ್ಟವಾಗಿದೆ. ಕಳೆದ 2 ವರ್ಷಗಳ ಕಾಲ ಫೈಬರ್ ಅಂತ ಬೊಬ್ಬೆ ಹೊಡೆದಿದ್ದ ಕಾಂಗ್ರೆಸ್ ನಾಯಕರು ಇದೀಗ ಅಕ್ಷರಶಃ ಮಂಕಾಗಿದ್ದಾರೆ. ಫೈಬರ್ ಬಿಟ್ಟು ಹಿತ್ತಾಳೆ ಮೂರ್ತಿ ಅಂತ ಆರೋಪ ಮಾಡ್ತಿದ್ದಾರೆ. ಕರ್ನಾಟಕದಲ್ಲಿ ಅಧಿಕಾರದಲ್ಲಿರುವ ನಿಮ್ಮದೇ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ನಿರ್ಮಿಸಿರುವ ಇಂಥದ್ದೇ ಪ್ರತಿಮೆಗಳನ್ನು ಪರೀಕ್ಷೆಗೊಳಪಡಿಸಲಿ, ಅವುಗಳನ್ನು ಯಾವ ಲೋಹದಿಂದ ಮಾಡಿದ್ದಾರೆ ಅನ್ನೋದು ಆಗ ಸ್ಪಷ್ಟವಾಗುತ್ತೆ. ಕಂಚು ಹಿತ್ತಾಳೆಗಿರೋ ವ್ಯತ್ಯಾಸ ಏನು? 2 ಮಿಶ್ರಲೋಹ ತಯಾರಿಸೋದಕ್ಕೆ ತಾಮ್ರದ ಜೊತೆಗೆ ಯಾವ ಲೋಹ ಮಿಕ್ಸ್ ಮಾಡ್ತಾರೆ? ಈ ಲೋಹದ ಬೆಲೆ ಎಷ್ಟು? 2 ಕೋಟಿ ವೆಚ್ಚದಲ್ಲಿ ಸಂಪೂರ್ಣ ಕಂಚಿನ ಪ್ರತಿಮೆ ಮಾಡೋದಕ್ಕೆ ಸಾಧ್ಯವೇ? ಒಂದೊಮ್ಮೆ 33 ಅಡಿಯ ಕಂಚಿನ ಪ್ರತಿಮೆ ನಿರ್ಮಾಣ ಮಾಡಿದ್ರೆ ಅಷ್ಟೊಂದು ಗಟ್ಟಿಯಾಗಿ ನಿಲ್ಲುತ್ತಾ? ದೇಶದಲ್ಲಿರುವ ಕಂಚಿನ ಪ್ರತಿಮೆಯನ್ನ ತಾಮ್ರದ ಜೊತೆಗೆ ಯಾವ ಲೋಹ ಬೆರೆಸಿ ತಯಾರು ಮಾಡಿದ್ದಾರೆ ಅನ್ನೋದನ್ನ ಅಧ್ಯಯನ ನಡೆಸಿ ಬಂದು ಹೇಳಿಕೆ ಕೊಡೋದು ನಿಮಗೆ ಒಳಿತು.
ನಾಳೆ ಹಿತ್ತಾಳೆ ಕಂಚು ವಿಚಾರದಲ್ಲೂ ಅವಮಾನ ಆಗಬಹುದು. ಯಾವುದಕ್ಕೂ ಕಾಂಗ್ರೆಸ್ ಮುಖಂಡರು ಎಚ್ಚರಿಕೆಯಿಂದ ಹೇಳಿಕೆ ಕೊಡೋದು ಬೆಸ್ಟು ಅಂತನಿಸುತ್ತೆ. ಒಟ್ನಲ್ಲಿ ಕಾರ್ಕಳದ ಪ್ರವಾಸೋದ್ಯಮಕ್ಕೆ ಮುಕುಟಮಣಿಯಂತೆ ಇದ್ದ ಪರಶುರಾಮನಿಗೆ ಕಳಂಕ ತಂದು ಮಸಿ ಬಳಿದವರ ಮುಖಕ್ಕೂ ಜನ ಮಸಿ ಬಳಿಯುವ ದಿನಗಳು ದೂರವಿಲ್ಲ. ಪರಶುರಾಮನ ಮೂರ್ತಿ ಫೈಬರ್ ಅಲ್ಲ ಅನ್ನೋದು ತನಿಖೆಯಿಂದ ಬಯಲಾಗುತ್ತಲೇ ಕಾರ್ಕಳದ ಜನತೆ ಮುನಿಯಾಲು ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಏನೇ ಆಗಲಿ ಕಾರ್ಕಳದಲ್ಲಿ ಪರಶುರಾಮನ ಮೂರ್ತಿ ಸ್ಥಾಪನೆ ಆಗಲೇಬೇಕು. ಅಲ್ಲಿವರೆಗೂ ಅಖಂಡ ಭಾರತ ವಾಹಿನಿ ಸುಮ್ಮನೆ ಇರೋದಿಲ್ಲ. ನೋಡ್ತಾ ಇರಿ ಅಖಂಡ ಭಾರತ, ಸನಾತನ ಯುಗ ಆರಂಭ.